ಭಟ್ಕಳ ತಾಲೂಕಿನ ತಟ್ಟೆಹಕ್ಲು ನದಿಯಲ್ಲಿ ಕಪ್ಪೆಚಿಪ್ಪು ತೆಗೆಯಲು ಹೋದ ಒಂದೇ ಕುಟುಂಬದ 10 ಮಂದಿ ಜಲಸಮಾಧಿಯಾಗಿದ್ದಾರೆ. ಮೂವರನ್ನ ರಕ್ಷಣೆ ಮಾಡಲಾಗಿದ್ದು ಕಾಣೆಯಾದ ಒಬ್ಬರಿಗಾಗಿ ಶೋಧ ಕಾರ್ಯ ನಡೆದಿದೆ. ಭಟ್ಕಳ ತಾಲೂಕಿನ ಶಿರಾಲಿ ಮೂಲದವರಾದ ಒಂದೇ ಕುಟುಂಬದ 14 ಮಂದಿ ಭಟ್ಕಳ ತಾಲೂಕಿನ ತಟ್ಟೆಹಕ್ಲು ನದಿಯಲ್ಲಿ ಕಪ್ಪೆಚಿಪ್ಪು ತೆಗೆಯಲು ಹೋಗಿದ್ದರು. ನೀರಿನ ರಭಸ ಜಾಸ್ತಿಯಾಗಿ ಒಮ್ಮೆಲೆ ಪ್ರವಹಿಸಿದ್ದರಿಂದ 14 ಮಂದಿ ಕೊಚ್ಚಿ ಹೋಗಿದ್ದರು. ಅವರಲ್ಲಿ 3 ಮಹಿಳೆಯರನ್ನ ರಕ್ಷಿಸಲಾಗಿದ್ದು ಇನ್ನುಳಿದ 10 ಮಂದಿ ಜಲಸಮಾಧಿಯಾಗಿದ್ದಾರೆ. ನಾಪತ್ತೆಯಾದ ಒಬ್ಬರಿಗಾಗಿ ಶೋಧ ಕಾರ್ಯ ನಡೆದಿದೆ. ಈ ಬಗ್ಗೆ ಮಾಹಿತಿ ದೊರೆಯುತ್ತಿದ್ದಂತೆ ಸ್ಥಳೀಯ ಮೀನುಗಾರರು ಜೊತೆಗೂಡಿ ಅಗ್ನಿಶಾಮಕ ದಳ ಹಾಗೂ ಕರಾವಳಿ ಕಾವಲು ಪಡೆ ತಕ್ಷಣ ಶೋಧ ಕಾರ್ಯಾಚರಣೆಗೆ ಇಳಿದಿದೆ. 10 ಮಂದಿಯ ಶವವನ್ನ ಪತ್ತೆ ಹಚ್ಚಿ ಹೊರತೆಗೆಯಲಾಗಿದೆ. ಪ್ರಾಣ ರಕ್ಷಿಸಲಾಗಿದ್ದು ಒಬ್ಬರಿಗಾಗಿ ಹುಡುಕಾಟ ನಡೆದಿದೆ. ಭಟ್ಕಳದ ಶಾರದಾ ಹೊಳೆಯ ಪಡುಶಿರಾಲೆಯ ನಿವಾಸಿಗಳಾದ ಲಕ್ಷ್ಮೀ ಮಹಾದೇವ್ ನಾಯ್ಕ್ 38 ವರ್ಷ, ಲಕ್ಷ್ಮೀ ಶಿವರಾಮ್ ನಾಯ್ಕ್ 39 ವರ್ಷ, ಲಕ್ಷ್ಮೀ ಮಹಾದೇವ್ ನಾಯ್ಕ್ 40 ವರ್ಷ, ಉಮೇಶ್ ಮಂಜುನಾಥ್ ನಾಯ್ಕ್ 42 ವರ್ಷ, ಮಾಸ್ತಮ್ಮ ಮಂಜುನಾಥ್ ನಾಯ್ಕ್ 43 ವರ್ಷ, ಲಕ್ಷ್ಮೀ ಅಣ್ಣಪ್ಪ ನಾಯ್ಕ್ 44 ವರ್ಷ, ಜ್ಯೋತಿ ನಾಗಪ್ಪ ನಾಯ್ಕ್ 37 ವರ್ಷ, ಮಾಲತಿ ಜಟ್ಟಪ್ಪ ನಾಯ್ಕ್ 38 ವರ್ಷ ಮತ್ತು ನಾಗರತ್ನ ಪರಮೇಶ್ವರ್ ನಾಯ್ಕ್ 40 ವರ್ಷ ಮೃತಪಟ್ಟವರಾಗಿದ್ದಾರೆ. ಇವರ ಶವವನ್ನ ತಾಲೂಕು ಆಸ್ಪತ್ರೆಗೆ ಸಾಗಿಸಲಾಗಿದೆ. ಮಹಾದೇವ ಭೈರಪ್ಪ ನಾಯ್ಕ್ ನಾಪತ್ತೆಯಾಗಿದ್ದು ಇವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ರಕ್ಷಣೆಗೊಳಗಾದ ನಾಗರತ್ನ ಈಶ್ವರ್ ನಾಯ್ಕ್, ಲತಾ ಜಗದೀಶ್ ನಾಯ್ಕ್ ಮತ್ತು ಮಾದೇವಿ ಮಂಜುನಾಥ್ ನಾಯ್ಕ್ ಅವರು ತೀವ್ರ ಅಸ್ವಸ್ಥರಾದ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಉಡುಪಿ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಹೊಟ್ಟೆಪಾಡಿಗಾಗಿ ಕಪ್ಪೆಚಿಪ್ಪು ತೆಗೆಯಲು ಹೋದ ಇಡೀ ಕುಟುಂಬ ದಾರುಣವಾಗಿ ಅಂತ್ಯ ಕಂಡಿದ್ದು ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ. ಇಡೀ ಭಟ್ಕಳ ಶೋಕಸಾಗರದಲ್ಲಿ ಮುಳುಗಿದಂತಾಗಿದ್ದು ಮೃತರ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಘಟನಾ ಸ್ಥಳದಲ್ಲಿ ಜನದಟ್ಟಣೆ ಕೂಡಿದ್ದರಿಂದ ಕೆಲಕಾಲ ಬಿಗುವಿನ ವಾತಾವರಣ ಕೂಡ ಕಂಡುಬಂತು. ಸ್ಥಳದಲ್ಲಿ ಪೊಲೀಸರು ಬೀಡು ಬಿಟ್ಟಿದ್ದು ಬಹಳ ಎಚ್ಚರಿಕೆಯಲ್ಲಿ ಬಂದೋಬಸ್ತ್ ಕಾರ್ಯಾಚರಣೆ ನಿರ್ವಹಿಸುತ್ತಿರುವುದು ಕಂಡುಬಂತು. ಇನ್ನು ಈ ದುರ್ಘಟನೆಯ ಬಗ್ಗೆ ತೀವ್ರ ಸಂತಾಪ ಸೂಚಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ಎಸ್ ವೈದ್ಯ ಅವರು ದೇವರು ಮೃತರ ಕುಟುಂಬದವರಿಗೆ ದುಃಖ ಸಹಿಸಿಕೊಳ್ಳುವ ಶಕ್ತಿ ನೀಡಲಿ ಎಂದು ಕೇಳಿಕೊಳ್ಳುತ್ತೇನೆ. ಈ ಬಗ್ಗೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿದೆ. ಹಾಗಾಗಿ ಸಿಎಂ ಅವರು ಮೃತರಾದ ಕುಟುಂಬದವರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಕಾಣೆಯಾದ ಶವವನ್ನ ತಂತ್ರಜ್ಞರಿಂದ ಹುಡುಕಿಸಿ ಹಾಗೂ ಮಾನವೀಯ ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ಪರಿಹಾರ ನೀಡಲಾಗುವುದು. ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಪೊಲೀಸರು ಅಗತ್ಯ ಕ್ರಮ ವಹಿಸಿದ್ದಾರೆ ಎಂದು ಸಚಿವರು ತಿಳಿಸಿದ್ದಾರೆ. ಇನ್ನು ಈ ಅವಘಡದ ಬಗ್ಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೂಡ ತೀವ್ರ ಸಂತಾಪ ಸೂಚಿಸಿದ್ದಾರೆ. ಇದೊಂದು ಅತ್ಯಂತ ದುರದೃಷ್ಟಕರ ಮತ್ತು ನೋವಿನ ಸಂಗತಿಯಾಗಿದೆ. ಭಗವಂತನು ಮೃತರ ಆತ್ಮಕ್ಕೆ ಸದ್ಗತಿ ನೀಡಲಿ, ಮೃತರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದಿದ್ದಾರೆ. ಮೃತರ ಕುಟುಂಬದವರಿಗೆ ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದಲೂ ಸೂಕ್ತ ಪರಿಹಾರ ಒದಗಿಸಲು ಪ್ರಯತ್ನಿಸುವುದಾಗಿ ಸಂಸದರು ಭರವಸೆ ನೀಡಿದ್ದಾರೆ. ಇನ್ನು ಈ ದುರ್ಘಟನೆ ಬಗ್ಗೆ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ಅವರು ಹಾಗೂ ಸಿರ್ಸಿ ಶಾಸಕ ಭೀಮಣ್ಣ ನಾಯ್ಕ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಈ ಘಟನೆ ಅತ್ಯಂತ ಹೃದಯವಿದ್ರಾವಕವಾಗಿದ್ದು ಇಡೀ ಜಿಲ್ಲೆಯನ್ನೇ ಕಣ್ಣೀರಿನಲ್ಲಿ ಮುಳುಗಿಸಿದೆ. ಮೃತರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಹಾಗೂ ತೀವ್ರ ಆಘಾತದಲ್ಲಿರುವ ಆ ಕುಟುಂಬದವರಿಗೆ ಮತ್ತು ಬಂಧು ಮಿತ್ರರಿಗೆ ದುಃಖವನ್ನ ಭರಿಸುವ ಶಕ್ತಿಯನ್ನ ಭಗವಂತ ನೀಡಲಿ ಎಂದು ಪ್ರಾರ್ಥಿಸಿದ್ದಾರೆ. ಇವತ್ತಿನ ದಿವಸ ಬೆಳಗ್ಗೆ ಒಂದು ಸುಮಾರು 10 ಗಂಟೆಗೆ 14 ಜನ ಇದು ಅಳವೆಕೊಡಿ ನದಿಯಲ್ಲಿ ತಟ್ಟೆಹಕ್ಲು ಗ್ರಾಮ ಹತ್ರ ಅಲ್ಲಿ ಚಿಪ್ಪೆಕಲ್ಲು ತೆಗೆಯೋದಕ್ಕೆ ಹೋಗಿರ್ತಾರೆ. ಇದರಲ್ಲಿ ಸಡನ್ ಆಗಿ ಅಲ್ಲಿ ನೀರು ಜಾಸ್ತಿಯಾಗಿ ಲೋ ಟೈಡಿಂದ ಅದು ನೀರು ಜಾಸ್ತಿಯಾಗಿ ಇದರಲ್ಲಿ 8 ಜನ ಇದರಲ್ಲಿ ಮೃತಪಟ್ಟಿರ್ತಾರೆ. ಇದ್ರ ಜೊತೆಗೆ 3 ಜನ ಇವಾಗ ಸೀರಿಯಸ್ ಆಗಿ ಅವರನ್ನ ಇವಾಗ ಮಣಿಪಾಲ್ ಹಾಸ್ಪಿಟಲ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಇಲ್ಲಿ ಭಟ್ಕಳದಿಂದ. ಅದಾದಮೇಲೆ 3 ಜನ ಇನ್ನೂ ಮಿಸ್ಸಿಂಗ್ ಇದ್ದಾರೆ. ಇವಾಗ ಅವ್ರ ಬಗ್ಗೆ ಇನ್ನೂ ಪತ್ತೆಯಾದ ಕಾರ್ಯಾಚರಣೆ ನಡೀತಾ ಇದೆ. ಇದು ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಅವರು ಕೂಡ ಮಾಡ್ತಾ ಇದ್ದಾರೆ ಬೋಟ್ಸ್. ಇದ್ರ ಜೊತೆಗೆ ಲೋಕಲ್ ಫಿಶರ್ಮೆನ್ ಮತ್ತು ಲೋಕಲ್ ಕಮ್ಯುನಿಟಿ ಅವರ ಸಹಾಯದಿಂದ ಇವಾಗ ಇನ್ನೂ ಪತ್ತೆ ಮಾಡೋಕ್ಕೆ ಕಾರ್ಯಾಚರಣೆ ನಡೀತಾ ಇದೆ. ಸರ್, ಅದರಲ್ಲಿ ಹೆಂಗಸರು ಎಷ್ಟು ಇದೆ ಸರ್? ಲೇಡೀಸ್ ಮತ್ತು ಜೆಂಟ್ಸ್? ಇದರಲ್ಲಿ ತೀರ್ಕೊಂಡಿರೋರಲ್ಲಿ 8 ಜನದಲ್ಲಿ 7 ಜನ ಹೆಣ್ಮಕ್ಳಿದ್ದಾರೆ. ಆಮೇಲೆ ಒಬ್ಬರು ಗಂಡಸರು ಇದ್ದಾರೆ. ಆಮೇಲೆ ಗಾಯಪಟ್ಟವರು 3 ಜನ ಹೆಣ್ಮಕ್ಳಿದ್ದಾರೆ. ಆಮೇಲೆ ಮಿಸ್ಸಿಂಗಲ್ಲಿ ಒಬ್ಬರು ಗಂಡಸರು ಇದ್ದಾರೆ ಮತ್ತು 2 ಹೆಣ್ಮಕ್ಳು. 2-3 ಗ್ರಾಮಕ್ಕೆ ಸೇರಿದಾಗೆ ಒಟ್ಟು 13 ಜನ ಇದಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ 8 ಜನ ಬಾಡಿನ ಭಟ್ಕಳ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ಗೆ ವ್ಯವಸ್ಥೆ ಮಾಡಲಾಗಿದೆ. ಅದರಲ್ಲಿ ಲಲಿತಾ ಜಗದೀಶ್ ಅನ್ನೋರು ಆಸ್ಪತ್ರೆಯಲ್ಲಿ ಇದ್ದಾರೆ, ಅವರು ಜೀವಂತ ಇದ್ದಾರೆ. ಮತ್ತು ಮಾದೇವಿ ನಾಗರತ್ನ ಅನ್ನೋರು ಉಡುಪಿ ಇದು ಮಣಿಪಾಲ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಕರ್ಕೊಂಡು ಹೋಗಿದ್ದಾರೆ.
ಇನ್ನು 3 ಜನದ್ದು ಮಹಾದೇವು ಮತ್ತು ಮಂಜಮ್ಮ ನಾಗರತ್ನ ಇವರು ಇನ್ನೂ ಫೈಂಡ್ ಔಟ್ ಆಗಬೇಕಾಗಿದೆ. ಅದನ್ನು ಸರ್ಚ್ ಮಾಡ್ತಾ ಇದ್ದಾರೆ. ಸರ್ಚ್ ಆದಮೇಲೆ ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ.